ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಗಾನವಿ ಸಾವಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಪತಿ ಸೂರಜ್ ಮನೆ ಮುಂದೆ ಮೃತ ಗಾನವಿ ಕುಟುಂಬಸ್ಥರು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ ವಿಜುವಲ್ಸ್ ಅನ್ನ ನೀವು ನೋಡ್ತಾ ಇರಬಹುದು. ಎಲ್ಲರೂ ಕೂಡ ಕೂತು ನಮ್ಮ ಸಾವಿಗೆ ನ್ಯಾಯ ದೊರಕಿಸಿಕೊಡ್ಬೇಕು ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯಕ್ಕೆ ಮೃತ ಗಾನವಿ ಅವರ ತಾಯಿ ನನ್ನ ಜೊತೆ ಇದ್ದಾರೆ, ಅವರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಅಮ್ಮ, ನಮ್ಮ ಅಕ್ಕಮ್ಮ ಇವರೇ ಸಾಕಿದ್ ಮಗುನ ಇವ್ರು ಮಾತಾಡ್ತಾರೆ. ನನಗೆ ಮಾತಾಡಕ್ ಆಗ್ತಾ ಇಲ್ಲ. ಇವ್ರು ಮದ್ವೆ ಮಾಡಿ ಎಲ್ಲಾ ಮಾತುಕತೆ ಆಯ್ತು. ಏನು ನಮ್ಗೆ ಬೇಡ, ಮಗಳನ್ ಕೊಡ್ರಿ ಸಾಕು ಅಂದ್ರು. ನಿಮ್ಗೆ ಏನಾದ್ರು ಆಸೆ ಇದ್ರೆ ಕೇಳ್ರಿ. ಅವ್ರ ಮಗ ಫಸ್ಟೇ ಒಡವೆ ದುಡ್ಡು ಎಲ್ಲ ಎಷ್ಟೈತೆ ನಿನ್ನ ಹತ್ರ ಅಂತ ಕೇಳ್ದ. ಅದೆಲ್ಲ ಗೊತ್ತಾಗ್ಬಿಟ್ಟು ನಾವು ಇಲ್ಲ ನಾವು ಇವಾಗ ಕೊಡಲ್ಲ, ನಾವು ಕಾರ್ಡ್ ಹೊಡೆದಿರೋ ಪರವಾಗಿಲ್ಲ, ನಾವು ಕೊಡಲ್ಲ ಅಂತ ಹೇಳಿದ್ರಿ. ಏನು ನಮ್ಗೆ ಎಕ್ಸ್ಪೆಕ್ಟೇಷನ್ನೇ ಇಲ್ಲ, ಬರೀ ಹುಡುಗಿನ ಕೊಡ್ರಿ ಅಂತ ಹೇಳಿದ್ರು. ಸರಿ ಆಯ್ತು ಅಂತ ಎಲ್ಲ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ 40 ಲಕ್ಷ ಖರ್ಚು ಮಾಡಿ ರಿಸೆಪ್ಷನ್ ಮಾಡಿದ್ವಿ. ಅವ್ರು ಮದುವೆ ಮಾಡ್ಕೊಂಡ್ರು. ಮಾರನೇ ದಿವಸದಿಂದ ಗೊತ್ತಾಯ್ತು ಹುಡುಗನ್ ಬಂಡವಾಳ ಹೆಂಗಿದೆ ಏನು ಅಂತ. ಅವನು ಹುಡುಗನೇ ಅಲ್ಲ ಅವನು. ಅದೇ ಏನಂತಾರ ಅವನ್ನ ಹೆಂಗ್ಸು ಆತರ. ಆಮೇಲೆ ಸರಿ ಒಂದೊಂದೇ ದುಡ್ಡು 1.5 ಲಕ್ಷ ಹಾಕ್ಸ್ಕೊ, ಒಡವೆ ಇನ್ನೂ ತಗೊಂಬ, ಒಂದ್ 4-5 ಸೆಟ್ ಇಕ್ಕಿದ್ಲು. ಇನ್ನೂ ಬೇಕು ಇನ್ನೂ ತಗೊಂಬ, ಕಾರ್ ತಗೊಂಬ, ದುಡ್ಡು ಇಸ್ಕೊಂಬ ತಿಂಗಳು ಅಂತ. ಆಮೇಲೆ ಶ್ರೀಲಂಕಕ್ಕೆ ಏನು ಜನಗಳು ಇದು ಒಪ್ಬೇಕಲ್ವಾ, ಹನಿಮೂನ್ ಟ್ರಿಪ್ ಅಂತ ಹೋಟ್ಲು ಬುಕ್ ಮಾಡಿದ್ವಿ. ಮಲ್ಬರಿ ಇದು 2 days ಮಾಡಿದ್ವಿ. ಏನು ಇಲ್ಲ, ಅವನು ಗಂಡ್ಸಲ್ಲ ಆಯ್ತಾ. ಮತ್ತೆ ಜನಗಳಿಗೆಲ್ಲ ಗೊತ್ತಾಗ್ಬೇಕು. ಮತ್ತೆ ಇದು ಶ್ರೀಲಂಕಕ್ಕೆ ಹನಿಮೂನ್ ಟ್ರಿಪ್ ನಾನು ಹೋಗಿದ್ದೀನಿ ಅಂತ ತೋರ್ಸ್ಕೊಬೇಕಲ್ಲ. ಅವನು 10 ದಿವಸ ಬುಕ್ ಮಾಡಿದ್ರು, ಇಲ್ಲ ಆಗ್ಲಿಲ್ಲ. ತಪ್ಕೊಂಡು ಫೋಟೋ ಅಷ್ಟಕ್ ಮಾತ್ರ ಕೈ ಹಿಡ್ಕೊಳ್ಳೋಣಂತೆ. ಆಮೇಲೆ ಅವಳು ದೂರ. ಜನಗಳಿಗೆ ನಾನ್ ಗಂಡ್ಸು ಅಂತ ಮೆಚ್ಚಿಸ್ಬೇಕು. ಫೋಟೋ ಹಿಡ್ಸ್ಕೊಂಡೋಗಿ ಹಿಂಗ್ ಹಾಕೊಳ್ಳೋದು ಕೈ. ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಇದೆ ಮೇಡಮ್. ಅಯ್ಯೋ, ಎಲ್ಲಾರ್ನು ಅವರು ಮೇಲೆ ಡ್ರಾಮಾ ಮಾಡ್ಬಿಟ್ರು ಜಾಸ್ತಿ. ಎಲ್ಲಾರು ಒಳ್ಳೆಯವ್ರೆ ಕೊಡ್ರಿ ಅಂತ ಹೇಳಿದ್ರು. ನಾನು ಕೂಡ ಕೇಳ್ದೆ, ನಿಮ್ದೇನಾದ್ರೂ ಡಿಮ್ಯಾಂಡ್ಸ್ ಇದೆಯಾ ಅಂತ. ಆಮೇಲೆ ಇಲ್ಲ, ನಮ್ಗೇನ್ ತಾಳಿ ಕಟ್ಟೋರ್ಗ ಅವ್ರು ಹುಷಾರಾಗಿ ಏನು ಕೇಳಿಲ್ಲ. ಅವ್ರ ಮನೆ ಹತ್ರ ಹೋಗ್ಬೇಕು ಅಂತ ಮೇಡಮ್. ಆಮೇಲೆ ಶ್ರೀಲಂಕಾಯಿಂದ ಬಂದು ನಮ್ಮ ಮಗು ಹೇಳ್ತು ಮೇಡಮ್, ನಾನು 2 ತಿಂಗಳು ಅವಳನ್ನ ಬಿಡ್ತಾನೇ ಇರ್ಲಿಲ್ಲ. ಅಲ್ಲಿ ಏನು ಮರ್ಯಾದೆ ಹೋಗುತ್ತೆ ನಾನು ಹೇಳ್ಕೊಂಡ್ರೆ ಅಂತ. ಅವಳು ಏನು ಬ್ಲಾಕ್ ಮೇಲ್ ಮಾಡಿ ಚೆನ್ನಾಗಿ ಇಟ್ಕೊಂಡಿದ್ರು. ಆಮೇಲೆ ನಾನು ಬಂದ್ರೆ ಕರ್ಕೊಂಬರಕ್ಕೆ ಬೈದ್, ನಿಮ್ಮ ಮಮ್ಮಿ ಹತ್ರ ಯಾಕೆ ಹೇಳ್ದೆ ಅಂದ್ರು. ಮಮ್ಮಿ ಹತ್ರ ತಾನೇ ಹೇಳಿದಾಳೆ, ಇನ್ಯಾರ ಹತ್ರ ಹೇಳಿದ್ಲು ಅಂತ ನಾನು ಹೇಳ್ದೆ. ಅದಕ್ಕೆ ಜಗಳ ಮಾಡಿ ಕಾಲ್ ಹಿಡ್ಕೊಂಡ್ಲು ಮೇಡಮ್, ನಾನು ಇಲ್ಲೇ ಇರ್ತೀನಿ ಅಂತ. ಆ ಮನೆಯಿಂದ ಆಚೆಗೆ ತಳ್ಳಿದ್ರು. ನನ್ ಮಗಳನ್ನ ಆಚೆ ತಳ್ಳಿದ್ರು. ಆಮೇಲೆ ಅವ್ರ ಭಾವ ಸಂಜೆ ಹೇಳಿದ್ರು, 1 ವಾರ ಇರಮ್ಮ, ನಾನೇ ಬಂದು ಕರ್ಕೊಂಡ್ ಬರ್ತೀನಿ ಅಂತ. ಅವಳು ಕೊನೆ ಆಸೆ ಇಲ್ಲೇ ಇರ್ಬೇಕು ಅಂತ ಮೇಡಮ್. ಅವರು ಈ ಕಾರ್ಯ ಮಾಡ್ಬೇಕು ಆಯ್ತಾ. ಅವಳು ಇಲ್ಲಿ ಆಸೆ ಪಟ್ಲು ಅಂತ ನಾವ್ ಎತ್ಕೊಂಡ್ ಬಂದಿದೀವಿ. ಒಬ್ರು ಇಲ್ಲ ಇಲ್ಲಿ, ಒಬ್ರು ಇಲ್ಲ. ಅವ್ರ ತಪ್ಪಿಲ್ಲ ತಾನೇ ಮೇಡಮ್. ಇಲ್ಲಿ ಬಂದು ಕಾರ್ಯ ಮಾಡ್ಲಿ ನನ್ ಮಗುದು. ನನ್ ಮಗಳು ಗಂಡನ ಮನೆಯಲ್ಲೇ ಮಾಡಿಸ್ಕೊಬೇಕು ಅಂತ ಇದ್ವಿ. ನನ್ ಮಗು ಕೊನೆ ಆಸೆ ತೀರ್ಸಕ್ ಬಂದಿದ್ದೀವಿ. ಈ ಪೊಲೀಸ್ ಅವ್ರಿಗೆಲ್ಲ ದುಡ್ಡು ಕೊಟ್ಟು ಮೇಡಮ್, ನಾನು ಹೇಳ್ತೀನಿ, ಮಿನಿಸ್ಟರ್ ಮಗಳಕ್ಕಾಗಿದ್ರೆ ಸುಮ್ನೆ ಬಿಡೋರ, ಪೊಲೀಸ್ ಅವ್ರ ಮಗಳಿಗಾಗಿದ್ರೆ ಸುಮ್ನೆ ಬಿಡೋರ. ನಾನ್ ಬಿಡಲ್ಲ. ನನ್ ಮಗಳ ಜೊತೆ ನನ್ನ ಹಾಕಿದ್ರು ನಾನು ಎದೋಳಲ್ಲ, ಇಲ್ಲಿಂದ ಎದೋಳಲ್ಲ. ನನ್ ಮಗಳ ಜೊತೆ ಚೆನ್ನಾಗ್ ಮೇಲೆ ಡ್ರಾಮಾ. ನಮ್ ಮನೆಗ್ ಬಂದ್ರೆ ಡ್ರಾಮಾ, ಒಳಗಡೆ ಬಂದ್ರೆ ಪಕ್ಕದಲ್ಲಿ ಕುತ್ಕೊಂತಾ ಇರ್ಲಿಲ್ಲಂತೆ. ಆ ಸಣ್ಣನ್ ಮಗ ಅವ್ರ ಅಮ್ಮನ್ ಕೇಳೋನಂತೆ, ಪಕ್ಕದಲ್ಲಿ ಕುತ್ಕೊಳಕ್. ಅವ್ರ ಅಮ್ಮ ಹೇಳಿದ್ರೆ, ಅಮ್ಮ ಪಕ್ಕದಲ್ಲಿ ಕುತ್ಕೊಂತಾ ಇದ್ದಾಳೆ ಅಂತ ಹೇಳ್ತಾ ಇದ್ನ. ಅವ್ರ ಅಮ್ಮನ್ ಕೇಳಿ ಅದೇ ಎಲ್ಲ ದುಡ್ಡು ವರದಕ್ಷಿಣೆ ಬಂದ್ಮೇಲೆ ಏನಾದ್ರು ಅವನು ಮಲ್ಕೊಂತ ಇದ್ನ ಏನೋ ನನಗೆ ಗೊತ್ತಿಲ್ಲ ಮೇಡಮ್. ಹೌದು, ಡಿಮ್ಯಾಂಡ್ ಅಂತೂ ಚೆನ್ನಾಗ್ ಮಾಡಿದ್ರು. ಹೇಳಿದ್ದಂದ್ರೆ ಡಿಮ್ಯಾಂಡ್ ಇಲ್ಲ, ರಿಕ್ವೆಸ್ಟ್ ಮಾಡ್ಕೊಂಡ್ರು, ಇದೊಂದು ಮಾಡ್ಕೊಡಿ ಅಂತ. ಮಾಡ್ಕೊಟ್ವಿ. ನಮ್ಮ ಮಗು ಚೆನ್ನಾಗಿರುತ್ತೆ ಅಂತ ನಾವು ಮಾಡ್ಕೊಟ್ವಿ ಮೇಡಮ್. ಅವ್ರು ಬರೋ ತನಕ ನಾವ್ ಎದೋಳಲ್ಲ. ನಾವ್ ಹೋದ್ರು ಪರವಾಗಿಲ್ಲ, ಅವ್ರು ಬಂದು ನನ್ ಮಗುನ್ ನೋಡ್ಬೇಕು. ನನ್ ಮಗುಕ್ ಅವಳು ಅದೇ ಆಸೆ ಪಟ್ಟಿದ್ದು. ಗಂಡ ಅಂದ್ರೆ ಏನ್ ಮಾಡಿದ್ರೋ ಗೊತ್ತಿಲ್ಲ ಮೇಡಮ್, ತುಂಬಾ ಇಷ್ಟ ಪಡ್ತಾ ಕಾಲಿಗೆ ಬಿದ್ರು ಮೇಡಮ್. ಕರುಣೆ ಅನ್ನೋದೇ ಅವಳು ಗೋಳಾಡ್ತಾ ಇದ್ದಾಳೆ. ಅದು ಆಡಿಯೋ ಎಲ್ಲ ನಮ್ಮ ಹತ್ರ ಇದೆ. ಗೋಳಾಡ್ತಾ ಇದ್ದಾಳೆ. ಅವ್ರ ಕರುಣೆ ಹಿಂಗ್ ಕುತ್ಕೊಂಡಿದ್ದಾರೆ. ಇಂಗ್ಲಿಷು
ಅವಳು ಇಂಗ್ಲಿಷ್ ಅವಳು ನಿರ್ವಂಶ ಆಗ ಇಂಗ್ಲಿಷಲ್ಲಿ ಬೈತಾಳೆ ನನ್ನ ಮಗನ್ನ. ಅಂದ್ರೆ ಮಗಳು ಹರ್ಟ್ ಆಯ್ತಾ ನನ್ನ ತಂದೆ ಮುಂದೆ? ಅದೇ ಮೇಡಮ್, ಅಲ್ಲಿ ಆಗಿದ್ದೆ ಅವಳು ಮನೆಗೆ ಬಂದ್ ಮಾಡ್ಕೊಂಡು 3 ದಿನ ಅವಳು ಅವತ್ತೇ ಪ್ರಯತ್ನ ಪಟ್ಲು. ನಾನು ಹಗಲು ರಾತ್ರಿ ನಿದ್ದೆ ಮಾಡ್ದಿರ ಅವಳು ನೋಡ್ಕೊಂಡೆ. 10 ನಿಮಿಷ ಕೆಳಗಡೆ ಹೋದೆ, ಏನೋ ಕೆಲ್ಸ ಇದೆ ಅಂತ. 10 ನಿಮಿಷದಲ್ಲಿ ನಾನ್ ಕಾದೆ, ಇಲ್ಲ ಅಂದ್ರೆ ಅವಳು ಅವತ್ತೇ ನೆಕ್ಸ್ಟ್ ಡೇನೆ ಮಾಡ್ಕೊಂಡ್ಬಿಡ್ತಾ ಇದ್ಲು. ನಾನ್ ಕಣ್ಣಲ್ಲಿ ನಿದ್ದೆ ಮಾಡ್ದೆ, ಆಮೇಲೆ ನಿದ್ದೆ ಮಾಡ್ದೆ. ಬಾಡಿಗೆ ಇಲ್ಲಿ ಇಡಕ್ಕೆ ನಮ್ಗೆ ಅನುಮತಿ ಕೊಡ್ಸ್ಬೇಕು ಮೇಡಮ್ ಪ್ಲೀಸ್. ಅವಳು ನಿದ್ದೆ ಮಾಡ್ದೆ ನಾನು ನೋಡ್ಕೊಂಡಿದ್ದಕ್ಕೆ ಅಷ್ಟ್ ದಿನ 3 ದಿನ ಇದ್ಲು. ಇಲ್ಲ ಅಂದಿದ್ರೆ ಯಾವತ್ತೋ ನಾನ್ ಕಾಯ್ಕೊಂಡು 10 ನಿಮಿಷ ಹೋದೆ, ಟೈಮ್ ನೋಡ್ಕೊಂಡು ಹಾಕೊಂಡು. ತುಂಬಾ ದೊಡ್ಡ ಮನೆ ಇದೆ. ಅಯ್ಯೋ ಮಗಳು ಚೆನ್ನಾಗಿದ್ದಾಳೆ. ಲೋಕಲ್ ಅಮ್ಮ ಮೇಡಮ್ ಅವಳು ಇಂಗ್ಲಿಷ್ ಸ್ಟ್ಯಾಂಡ್ ಮಗನ್ನ ಬಿಡ್ತಾ ಇರ್ಲಿಲ್ಲ ಪಕ್ಕದಲ್ಲಿ. ಅವಳನ್ನ ಕೈ ಮುಟ್ಟಕ್ ಬಿಟ್ಟಿಲ್ಲ. ಊಟ ಹಾಕಿಲ್ಲಂತೆ, ಊಟ ಇಲ್ಲ ಅಂತ ಅಲ್ಲಿ ಇಷ್ಟಿಷ್ಟೇ ಊಟ. ಆದ್ರೆ ನನ್ ಮಗು ಹೇಳಿರ್ಲಿಲ್ಲ ನಮ್ಗೆ. ನಮಗ್ ಬೇಜಾನ್ 4 ಜನಕ್ಕೆ ಆಗೋಷ್ಟಿದೆ ಮೇಡಮ್, ನಾವ್ ಹಾಕ್ತೇವೆ. ಅದು ಆ ಫ್ಯಾಮಿಲಿಗೆ ಹರ್ಟ್ ಆಗುತ್ತೆ, ಮರ್ಯಾದೆ ಹೋಗುತ್ತೆ ಅಂತ ಲಾಸ್ಟ್ ದಿನ ಬಂದಾಗ ಹೇಳ್ತಾ ಇದ್ದಾಳೆ. ಇದಿಷ್ಟು ಮೃತ ಗಾನವಿ ಅವರ ತಾಯಿ ರುಕ್ಮಿಣಿ ಅವರ ಮಾತು. ನನ್ನ ಮಗಳ ಸಾವಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು, ಅಲ್ಲಿವರೆಗೂ ಕೂಡ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಅಂಕಿತ ರೈ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.